ಹಲೋ, ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ FA1 ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಗಣಿತ ಅಂಕಗಳು 20 ಮತ್ತು ಸಮಯ 45 ನಿಮಿಷ ಇರುತ್ತೆ ಎಕ್ಸಾಮ್ಗೆ. ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಇರೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ಥರ ಕ್ಲಾಸಸ್ಗಳಿಗೆ ಮತ್ತು ನೋಟ್ಸ್ಗಳಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಗ್ರೂಪ್ಗೆ ಜಾಯ್ನ್ ಆಗ್ಬೋದು ನೀವು. ಅಲ್ಲಿ ನಾವು ಪ್ರತಿದಿನ ಕ್ವಿಜ್ಗಳನ್ನು ನಡೆಸ್ತೇವೆ. ಅದರಿಂದ ನಿಮಗೂ ಕ್ವಶನ್ MCQ ಸಾಲ್ವ್ ಮಾಡಲು ಈಸಿ ಆಗ್ಬೋದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಬನ್ನಿ, ಪೇಪರ್ ಡಿಸ್ಕಸ್ ಮಾಡೋಣ. ಇವೆಲ್ಲ ಪ್ರಶ್ನೆಗಳು ಒಂದೊಂದಾಗಿ ನೋಡ್ತಾ ಹೋಗಿ. ಎರಡನೇ ಪ್ರಶ್ನೆ, ಎರಡನೇ ಮೇನು, ಮೂರನೇ ಮೇನು ಮತ್ತು ನಾಲ್ಕನೇ ಮೇನು, ಐದನೇ ಮೇನು ನೋಡ್ತಾ ಹೋಗಿ. ಇದು ಇಲ್ಲಿ ತನಕ ಇದು ಒಂದು ಪೇಪರು ಪ್ರಶ್ನೆ, ಇದು ಅದರ ಉತ್ತರಗಳು ನೋಡೋಣ. ಮೇನ್ ನಂಬರ್ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಪ್ರಶ್ನೆಗಳು, 3 MCQ ಪ್ರಶ್ನೆಗಳು, 1 ಅಂಕದ್ದು, 3 ಅಂಕ. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು? ಆಪ್ಷನ್ ಎ √49, ಆಪ್ಷನ್ ಬಿ 4/3, ಆಪ್ಷನ್ ಸಿ 5.478, ಆಪ್ಷನ್ ಡಿ √13. ಆನ್ಸರ್ ಉತ್ತರ ಡಿ, ಆಪ್ಷನ್ ಡಿ √13. ಪ್ರಶ್ನೆ 2, ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿ ಯಾವುದು ಅಂತ ಕೇಳ್ಯಾರ. ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿಯು ಆಪ್ಷನ್ ಎ ರೇಖಾತ್ಮಕ ಬಹುಪದೋಕ್ತಿ, ಆಪ್ಷನ್ ಬಿ ವರ್ಗ ಬಹುಪದೋಕ್ತಿ, ಆಪ್ಷನ್ ಸಿ ಏಕ ಬಹುಪದೋಕ್ತಿ, ಆಪ್ಷನ್ ಡಿ ದ್ವಿಪದೋಕ್ತಿ. ಉತ್ತರ ಆಪ್ಷನ್ ಬಿ ವರ್ಗ ಬಹುಪದೋಕ್ತಿ. ಮೂರನೇ ಪ್ರಶ್ನೆ, ಪ್ರಶ್ನೆ 3, X ಅಕ್ಷರದ ಮೇಲಿನ ಎಲ್ಲ ಬಿಂದುಗಳ Y ನಿರ್ದೇಶಾಂಕಗಳು. ಆಪ್ಷನ್ ಎ 1, ಆಪ್ಷನ್ ಬಿ -1, ಆಪ್ಷನ್ ಸಿ 2, ಆಪ್ಷನ್ ಡಿ 0. ಉತ್ತರ ಆಪ್ಷನ್ ಡಿ 0. ಮೇನ್ ನಂಬರ್ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 1 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆ. 3 ಪ್ರಶ್ನೆಗಳು, 3 ಅಂಕ. ಪ್ರಶ್ನೆ 4, 6√5 ಅನ್ನು 2√5 ರಿಂದ ಗುಣಿಸಿ ಅಂತ ಕೊಟ್ಟಾರ. ನಾವು ಲೆಕ್ಕ ಮಾಡಬೇಕು. ನಿಮಗೆ 6√5 ಇಂಟು 2√5 ಈಕ್ವಲ್ ಟು 6 ಮತ್ತು 2 ಮಲ್ಟಿಪ್ಲೈ ಮಾಡಿದರೆ 6 ಇಂಟು 2 ಇಂಟು √5 ಇಂಟು √5 ಈಕ್ವಲ್ ಟು 6 ಇಂಟು 2 ಅಂದರೆ 12, 6 ಇಂಟು 2 ಅಂದರೆ 12, √5 ಇಂಟು √5 ಅಂದರೆ 5 ಈಕ್ವಲ್ ಟು 12 ಇಂಟು 5 ಈಕ್ವಲ್ ಟು 60. ಉತ್ತರ 60. ಮುಂದಿನ ಪ್ರಶ್ನೆ, ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ. ಶೇಷ ಪ್ರಮೇಯದ ಹೇಳಿಕೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಇದು ಮಾತ್ರ. ಉತ್ತರ, ಒಂದು ಬಹುಪದೋಕ್ತಿ P ಆಫ್ X ಅನ್ನು X - A ಎಂಬ ರೇಖಾತ್ಮಕ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಶೇಷವು P ಆಫ್ A ಆಗಿರುತ್ತದೆ. ಇದು ಶೇಷ ಪ್ರಮೇಯ ಹೇಳಿಕೆಯಾಗಿದೆ. ಪ್ರಶ್ನೆ 6, 6, -3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕಗಳನ್ನು ಬರೆಯಿರಿ. ಉತ್ತರ, ಕ್ಷಿತಿಜ ಸೂಚಕ x ನಿರ್ದೇಶಾಂಕ equal to 6,
ಲಂಬ ಸೂಚಕ y ನಿರ್ದೇಶಾಂಕ ಈಕ್ವಲ್ ಟು -3. ಮೇನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 7, ಕೆಳಗಿನ ಬಿಂದುಗಳ ಯಾವ ಚತುರ್ಥಾಂಕ ಅಥವಾ ಅಕ್ಷದ ಮೇಲೆ ಇರುತ್ತದೆ ಬರೆಯಿರಿ. -3, -5, 2, -2, -3, -0, -4, -6. ಚತುರ್ಥಾಂಕ ಅಂತಂದರೆ ಈ ಥರ, ಇಲ್ಲೇ 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ, 3ನೇ ಚತುರ್ಥಾಂಕ, 4ನೇ ಚತುರ್ಥಾಂಕ. ಇದು x ಅಕ್ಷ, ಇದು -x, ಇದು y ಮತ್ತು ಇದು -y. ಈ ಥರ ಇರುತ್ತೆ. ಒಂದನೇದ್ದು -3, -5 2ನೇ ಚತುರ್ಥಾಂಕದಲ್ಲಿ ಬರುತ್ತೆ. 2, -2 4ನೇ ಚತುರ್ಥಾಂಕದಲ್ಲಿ ಬರುತ್ತೆ. -3, -0 x ಅಕ್ಷದ ಮೇಲೆ ಬರುತ್ತೆ. -4, -6 3ನೇ ಚತುರ್ಥಾಂಕದಲ್ಲಿ ಬರುತ್ತೆ. -4, -6 3ನೇ ಚತುರ್ಥಾಂಕದಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ, ಇವುಗಳನ್ನು ನೋಡ್ತಾ ಹೋಗಿ. ನಾ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಲ್ಲ. ಎಕ್ಸ್ಪ್ಲೇನ್ ಮಾಡಿದರೆ ಭಾಳ ಲೆಂದಿ ಆಗುತ್ತೆ ವಿಡಿಯೋ. ಅಷ್ಟೇ, ನೀವು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ನಿಮಗೆ ಬೇಕಾದರೆ ನೀವು ಬರ್ಕೊಳ್ಬೋದು. ನೋಡಿ, ಇದು 8ನೇ ಪ್ರಶ್ನೆ. ಮುಂದೆ ಮೇನ್ 4 9ನೇ ಪ್ರಶ್ನೆ, ಇದು 10ನೇ ಪ್ರಶ್ನೆ. ಮೇನ್ 5 ಇದು 11ನೇ ಪ್ರಶ್ನೆ. 11 ಪ್ರಶ್ನೆಯಲ್ಲಿ 4 ಸಬ್ ಕ್ವಶನ್ಸ್ ಇವೆ. ಇವು ತಪ್ಪು ಅಥವಾ ಸರಿಯೇ ಎಂದು ಹೇಳುವುದು. ಇದನ್ನು ಬೇಕಾದರೆ ಡಿಸ್ಕಸ್ ಮಾಡೋಣ, ಇದು ಬೇಗ ಆಗ್ಬೋದು. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಉತ್ತರ ಸರಿ, ಏಕೆಂದರೆ ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸೇರಿವೆ. ಪ್ರಶ್ನೆ 2, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಉತ್ತರ ತಪ್ಪು, ಏಕೆಂದರೆ ಪೂರ್ಣಾಂಕಗಳು ಋಣಾತ್ಮಕ ಸಂಖ್ಯೆಗಳು ಹೊಂದಿರುತ್ತವೆ, ಆದರೆ ಪೂರ್ಣ ಸಂಖ್ಯೆಗಳು ಧನಾತ್ಮಕ ಮಾತ್ರವಾಗಿರುತ್ತವೆ. ಪ್ರಶ್ನೆ 3, ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಆಗಿದೆ. ಉತ್ತರ ತಪ್ಪು, ಅಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ಬರೆಯಲಾಗದ ವಾಸ್ತವ ಸಂಖ್ಯೆಗಳಾಗಿವೆ. ಪ್ರಶ್ನೆ 4, ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಉತ್ತರ ತಪ್ಪು. ಉದಾಹರಣೆ, √4 = 2. ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿಗೆ ಇದು ಪೇಪರ್ ಡಿಸ್ಕಷನ್ ಮುಗೀತು. ಇನ್ನು ಇದೇ ಥರ ವಿಡಿಯೋಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ನೋಟ್ಸು PDF ನಿಮಗೆ ಬೇಕಪ್ಪ ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಡ್ತೀನಿ. ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬಹುದು. ಹಂಗೆ ಹೋಗ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮಗೆ ಉಪಯುಕ್ತವಾದ ವಿಡಿಯೋಗಳು ಬರ್ತಾ ಇರ್ತವೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್.